ಹಲೋ ಬನ್ನಿ, ಇವಾಗ ಎಲ್ಲ ಸೆಟ್ಟಿಂಗ್ ಎಲ್ಲ ಆಯ್ತು ಅಂಗಡಿದು. ನೋಡಿ ಫಸ್ಟ್ ಈ ತರ ಈ ಕಡೆಯಿಂದ ಬ್ಯಾಗ್ ಎಲ್ಲ ಸೆಟ್ಟಿಂಗ್ ಮಾಡಿದ್ದೀನಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ನಿನ್ನೆ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಹೇಳಿದ್ದೆ ನನ್ನ ಶಾಪ್ನ ವೀಡಿಯೋವನ್ನು ತೋರಿಸ್ತೇನೆ ಅಂತೇಳಿ. ಇವತ್ತಿನ ವೀಡಿಯೋದಲ್ಲಿ ಫುಲ್ ಅದೇ ನನ್ನ ಶಾಪನ್ನು ತೋರಿಸ್ತೇನೆ. ಶಾಪಲ್ಲಿ ಯಾವುದೆಲ್ಲ ಐಟಮ್ಸ್ ಇದೆ, ಎಷ್ಟು ರೇಟಿಗೆ ಮಾರ್ತೇನೆ, ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಷ್ಟು ಆಫರಲ್ಲಿ ಕೊಡ್ತೇನೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೇನೆ. ಓಕೆ, ಹಾಗಾದರೆ ವೀಡಿಯೋವನ್ನು ಎಂಡ್ವರೆಗೂ ನೋಡಿ. ಮತ್ತು ಯಾರಾದರೂ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ವೀಡಿಯೋ ಹೋಗೋಣ. ಇದು ನೋಡಿ ವಿಜಯನಗರ ಮಾರ್ಕೆಟ್ ಇದು. ಆ ಕಡೆಯಿಂದ ಮೆಟ್ರೋ ವಿಜಯನಗರ ಮೆಟ್ರೋದಿಂದ ಇಳಿದು ಹೊಸಹಳ್ಳಿ ಎಕ್ಸಿಟಲ್ಲಿ ಬರಬೇಕು. ಹೊಸಹಳ್ಳಿ ಎಕ್ಸಿಟಲ್ಲಿ ಬಂದರೆ ಇಲ್ಲಿ ನೋಡಿ 16ನೇ ಮುಖ್ಯ ರಸ್ತೆ, ಇದರ ನೇರ ಆಪೋಸಿಟಲ್ಲಿದೆ. ಇಲ್ಲಿದೆ ನೋಡಿ, ಇದೆ ಟರ್ಪಲ್ ಹಾಕಿರೋದು. ಇನ್ನು ಹೋಗಿ ಓಪನ್ ಮಾಡಬೇಕಷ್ಟೇ. ಇವತ್ತು ತುಂಬ ಲೇಟ್ ಆಯಿತು. ಇವಾಗ ನಾನು ನನ್ನ ಶಾಪ್ ಮುಂದ್ಗಡೆ ಇದ್ದೀನಿ. ನೀವು ಎಕ್ಸಾಕ್ಟ್ ನನ್ನ ಶಾಪ್ ಇದು ಲೊಕೇಶನ್ ಎಲ್ಲಿ ಅಂತ ಹೇಳ್ತೀನಿ. ಓಕೆ, ಇವಾಗ ನೀವು ಮೆಟ್ರೋದು ಮ್ಯಾಪ್ ನೋಡಿರ್ತೀರಾ. ಬೆಂಗಳೂರಲ್ಲಿ ಪರ್ಪಲ್ ಲೈನಲ್ಲಿ ವಿಜಯನಗರ ಅಂತ ಸ್ಟಾಪ್ ಬರುತ್ತೆ. ಮೆಜೆಸ್ಟಿಕ್ ಇಂದ 4ನೇ ಸ್ಟಾಪ್ ವಿಜಯನಗರ ಅಂತ. ವಿಜಯನಗರ ಬಂದ್ಬಿಟ್ಟು ವಿಜಯನಗರದಲ್ಲಿ ಹೊಸಹಳ್ಳಿ ಎಕ್ಸಿಟ್, 2 ಎಕ್ಸಿಟ್ ಇದೆ. ಒಂದು ಪೋಸ್ಟ್ ಆಫೀಸ್ ಎಕ್ಸಿಟ್, ಇನ್ನೊಂದು ಹೊಸಹಳ್ಳಿ ಎಕ್ಸಿಟ್. ಹೊಸಹಳ್ಳಿ ಎಕ್ಸಿಟ್ ಆಗಿ ಇಲ್ಲಿಂದ ಸ್ಟ್ರೈಟ್ ಬಂದ್ರೆ ಆಯ್ತು. ಇಲ್ಲಿ 16ನೇ ಮುಖ್ಯ ರಸ್ತೆ, 16ನೇ ಮೈನ್ ರೋಡಲ್ಲಿ ಸ್ಟ್ರೈಟ್ ನಂದೇ ಶಾಪ್ ಇರೋದು. ಇವಾಗ ನಾನು ಶಾಪ್ ಓಪನ್ ಮಾಡ್ತಾ ಇದ್ದೀನಿ. ಒಂಚೂರು ಲೇಟ್ ಆಯ್ತು ಅಂತ ಹೇಳಿದ್ರೆ, ಇವಾಗ ಇಲ್ಲಿ ನೋಡಿ ಈ ಕಸನ್ನೆಲ್ಲ ಈ BBMP ಅವರೆಲ್ಲ ಕಸ ಹಾಕಿ ಇಲ್ಲಿ ಮಾಡಿ ಬಿಟ್ಟಿದ್ದಾರೆ. ನಂಗೆ ಅದೊಂದು ಕೆಲಸ ಆಗಿದೆ ನೋಡಿ, ಕಸ ಎತ್ತೋದು ಬೆಳಿಗ್ಗೆ ಬಂದು ಎಲ್ಲ ಫುಲ್ ಕಸ ಎಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ. ಇಲ್ಲಾಂದ್ರೆ ಇಷ್ಟೆಲ್ಲ ಕೆಲಸ ಇರಲ್ಲ, ಡೈಲಿ ಇವರು ಎತ್ತುತ್ತಾರೆ. ಇವತ್ತು 2 ದಿನ ಆಯ್ತು ಕಸ ಎತ್ತದೆ. ಇಲ್ಲಿ ಫುಲ್ ಹೆವಿ ಕಸ ಇದೆ, ಇದನ್ನು ಗುಡಿಸ್ಬಿಟ್ಟೇ ತೆಗಿಬೇಕು. ಮತ್ತೆ ಕಸ ತೆಗಿಲಿಕ್ಕೆ ಹೇಳಿದ್ವಿ, ಒಮ್ಮೆ ಬಂದಿದ್ರು ಇಲ್ಲಿ ತನಕ. ಹೇಳಿದ ತಕ್ಷಣ ಹೇಳಿದ್ರು 1 ರೌಂಡ್ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ರು. ಮತ್ತೆ ನಮ್ಗೇನು ಒತ್ತಾಯ ಮಾಡಕ್ಕೂ ಆಗಲ್ಲ. ನೋಡಿ BBMP ಅವರ ಕೆಲಸನ ನಾವು ಮಾಡ್ತಾ ಇದೀವಿ. ಏನ್ ಮಾಡೋದು ಹೇಳಿ, ನಮ್ಮನೆ ಬರ. ನಮ್ಮ ಅಂಗಡಿ ಚೆನ್ನಾಗಿರ್ಬೇಕಂದ್ರೆ ಇದು ಮಾಡ್ಬೇಕು, ಇದಕ್ಕಿಂತ ಆ ಕಡೆ ಇದು ಮಾಡ್ಬೇಕು. ಈ ಕಸ ಇದೆಲ್ಲ ಈ ಗುಡಿಸಾಕ್ಬಿಟ್ಟು ಹೋಗಿದ್ದಾರೆ, ಬಂದಿಲ್ಲ ಇನ್ನು. ಬಾಸ್ ಇವರು ನೋಡಿ, ಅವ್ರನ್ನ ತೋರಿಸಿ. ನಮ್ಮ ಬಾಸ್, ನಮ್ಮ ವಿಜಯನಗರ ಮಾರ್ಕೆಟ್ ಇದು ಬಾಸ್ ಇವರು. ಅಣ್ಣ ನಿಮ್ಮ ಮೊಬೈಲ್ ತೋರಿಸಿ. ಹೌದು, ಲಾಕ್ ತೆಗೀರಿ. ನಾನು ಮೊಬೈಲ್ ಇದರಲ್ಲೆಲ್ಲ ಇದ್ದೀನಿ, ಯೂಟ್ಯೂಬಲ್ಲೆಲ್ಲ ನೋಡಿ, ಅಲ್ಲಿ ತೋರಿಸ್ತೀನಿ. ನಿನ್ನೆ ಮಾರ್ಕೆಟ್ ಹೋಗಿದ್ದೆ, ಅದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ, ಹೆಂಗೆ ಬರ್ತಾ ಇದೆ ನೋಡಿ. ಫ್ರೀ ಇರಬೇಕಾದ್ರೆ ನೋಡಿ, ಒಂದು ಲೈಕ್ ಹೊಡೀರಿ. ಬೈ ಬೋಲೋ, ಇಂದ ಫ್ರೂಟ್ ಕಾ ದುಕಾನ್ ಬೋಲೋ. ಫ್ರೂಟ್, ಇವ್ರದ್ದು ಫ್ರೂಟ್ ಅಂಗಡಿ, ಒಳ್ಳೆ ಫ್ರೆಶ್ ಫ್ರೂಟ್ಸು ವಿಜಯನಗರದಲ್ಲಿ. ಇವ್ರು ಕೊಡುವಾಗ ಯಾರು ಕೊಡೋದು ಹೇಳಿ ಅಣ್ಣ. ನೀವು ಹೇಳಿ ಕಸ್ಟಮರ್, ನೀನು ಹೇಳ್ಬೇಕು. ಅಲ್ಲ, ನನ್ನ ಕಸ್ಟಮರ್ ಅದು. ಬರ್ತಾ ಇದೆ. ಫ್ರೀ ಇರಬೇಕಾದ್ರೆ ಇದನ್ನು ಫುಲ್ ನೋಡಿ, ಲೈಕ್ ಹೊಡೀರಿ ಅಷ್ಟೇ. ಲೈಕ್ ಹೊಡಿಯೋಕೆ ಗೊತ್ತಾ? ನಾನಲ್ಲಿ ಹೋಗಿ ದುಕಾನ್ ಓಪನ್ ಮಾಡ್ತೀನಿ ಇವಾಗ. ಓಕೆ, ಬನ್ನಿ ಇವಾಗ ಅಂಗಡಿ ಓಪನ್ ಮಾಡೋಣ. ಗೊತ್ತಾಯಿತು, ಲೇಟ್ ಆಯಿತು. ಇದು ನೋಡಿ, ನಮ್ದು ಕಸ ಇದು. BBMP ಅವ್ರು ಬಂದರೆ ಕಸನ ಕೊಡಬೇಕು ಅವ್ರಿಗೆ. ಇವಾಗ ಇದು ಓಪನ್, ತುಂಬ ಲೇಟ್ ಆಯಿತು, ತುಂಬ ಕೆಲಸ ಆಯಿತು. ಒಬ್ಬರು ಬಂದಿದ್ರು, ಅವ್ರ ಹತ್ರ ಮಾತಾಡಿ ಟೈಮ್ ಹೋಯಿತು. ನೋಡಿ ಓಪನ್ ಮಾಡ್ತಾಯಿದ್ದೀನಿ. ಗುರುವಾರ ಅಂದರೆ ನಿನ್ನೆ ನಾನು ಐಟಮ್ ತಂದಿದ್ದೆ, ನೀವು ವೀಡಿಯೋ ಎಲ್ಲ ನೋಡಿರ್ತೀರ. ಐಟಮನ್ನು ತಂದು ನಾನು ಸಂಜೆ ಆಗಬೇಕಾದ್ರೆ ಓಪನ್ ಮಾಡಿದೆ. ಮತ್ತು ಸಂಜೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೆ ನಿನ್ನೆನೇ ಹೇಳಿದ್ದೆ ನಾಳೆ ವಾಗಲ್ಲಿ ನಾನು ಅಂಗಡಿ ಓಪನ್ ಮಾಡೋ ವೀಡಿಯೋ ತೋರಿಸ್ತೀನಿ ಅಂತ. ಅವಾಗ ನೋಡಿ, ಜಸ್ಟ್ ಟರ್ಪಲ್ ಇದೆ, ಏನಿಲ್ಲ. ಲಾಸ್ಟ್ ಟೈಮು ಒಂಚೂರು ಪ್ರಾಬ್ಲಮ್ ಆಗಿತ್ತು, ಟರ್ಪಲೆಲ್ಲ ಇದಾಗಿ. ಟರ್ಪಲ್ ಒಂದು ಹೊಸದು ಹಾಕಿದ್ದೆ, ಅದ್ರ ನಂತರ ವಾಪಸ್ ಒಂದು ಗಾಡಿಯವ್ರು ಬಂದು ಇದ್ರ ಮೇಲೆ ಬಿದ್ದುಬಿಟ್ರು ನೋಡಿ, ಇದು ಡ್ಯಾಮೇಜ್ ಆಗಿದೆ. ಅದಕ್ಕೂ ಕಂಫರ್ಟೇಬಲ್ ಹಾಕಿದ್ದೀನಿ ನೋಡಿ. ನನಗೆ ದೊಡ್ಡ ಐಟಮ್ಸ್ ಏನಿಲ್ಲ, ಎಲ್ಲ ಸಣ್ಣ ಐಟಮ್ಸು. ಎಸ್ ಮೇಡಮ್, ಕ್ಯಾಪು ನೋಡಿ. ಇವಾಗ ಒಂದು ಓಪನ್ ಮಾಡ್ಬೇಕಾದ್ರೆ ಕಸ್ಟಮರ್ ಬಂದಿದ್ರು. ಒಂಚೂರು ಇದು ನೋಡಿ, ನಿನ್ನೆ ಬಂದಿರೋ ಐಟಮ್ ಅಲ್ಲಿ 1-2 ಪೀಸ್ ಕೊಟ್ಟೆ ಅವ್ರಿಗೆ, ಬೋಣಿ ಮಾಡಿದೆ.
ಓಕೆ ಓಣಿ ಮಾಡಿ ಇವಾಗೆಲ್ಲ ಕಚ್ಚರ ಒಟ್ರಾಸಿಯಾಗಿದೆ. ಇದನ್ನೆಲ್ಲ ಇನ್ನು ಸೆಟ್ಟಿಂಗ್ ಮಾಡ್ಲಿಕ್ಕೆ ಮಿನಿಮಮ್ ಒಂದು ಗಂಟೆ ಬೇಕು, 1 ಗಂಟೆ ಟೈಮ್ ಬೇಕು. ಆದ್ರೂ ಇಲ್ಲೆಲ್ಲ ಹಂಗೆ ಇರುತ್ತೆ. ಒಂದು ಬ್ಯಾಕ್ ಸೈಡ್ ಇದನ್ನೆಲ್ಲ ಎದುರುಗಡೆ ಹಾಕ್ಬೇಕು, ಇಲ್ಲಿ ಡಿಸ್ಪ್ಲೇ ಹಾಕ್ಬೇಕು. ತುಂಬಾ ಲೇಟ್ ಆಯ್ತು. ಇವಾಗೆಲ್ಲ ಒಂದೊಂದೇ ಮಾಡ್ತೀನಿ, ಅದನ್ನ ತೋರ್ಸಕ್ ಆಗಲ್ಲ. ಮತ್ತೆ ಸೆಟ್ಟಿಂಗ್ ಆದ ನಂತರ ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ ಹೇಳಿ. ಓಕೆ, ಇವಾಗ ಬೋಣಿ ಆಯ್ತು. ಇನ್ನೇನಿದ್ರು ಸೆಟಪ್ ಮಾಡಿ ಸಂಜೆ ತನಕ ವ್ಯಾಪಾರ ಮಾಡೋದು. ಓಕೆ, ಸಂಜೆ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈ ಸೆಟ್ಟಿಂಗ್ ಆದ ನಂತರ ಒಮ್ಮೆ ಇದ್ರ ವಿಡಿಯೋ ತೋರಿಸ್ತೀನಿ. ಮತ್ತೆ ನೈಟ್ ಅಲ್ಲೇ ಲೈಟ್ ಹಾಕಿರುತ್ತೆ, ಲೈಟ್ ಹಾಕಿದಾಗ ಇನ್ನೂ ಒಂಚೂರು ಚೆನ್ನಾಗಿ ಕಾಣಿಸುತ್ತೆ. ಅವಾಗ್ಲೂ ತೋರಿಸ್ತೀನಿ ಯಾವ ತರ ಇದೆ ಅಂತ. ಮತ್ತೆ ಬ್ಯಾಟ್ರಿ ಎಲ್ಲ ತರಬೇಕಷ್ಟೇ, ಬ್ಯಾಟ್ರಿ ಎಲ್ಲ ರೂಮಲ್ಲಿ ಇದೆ. ಬ್ಯಾಟ್ರಿ ಡೈಲಿ ತಂದು ಸೆಟ್ ಮಾಡಿ ಡೈಲಿ ತಗೊಂಡೋಗಿ ಚಾರ್ಜಿಗೆ ಇಟ್ಟು ತರೋದು ಆ ತರ. ಇವಾಗ ಇಲ್ಲಿ ನೋಡಿ ಎಲ್ಲ ಗಲೀಜಾಗಿದೆ, ಎಲ್ಲ ತೆಗೆದು ತೋರಿಸಿ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಕಚ್ಚರ ತರ ಆಗಿದೆ. ಒಂಚೂರು ಸೆಟ್ಟಿಂಗ್ ಮಾಡಿ ನಂತರ ತೋರಿಸ್ತೀನಿ. ಓಕೆ, ಹಾಗಾದ್ರೆ ನೋಡಿ. ಹಲೋ, ಬನ್ನಿ. ಇವಾಗ ಎಲ್ಲ ಸೆಟ್ಟಿಂಗ್ ಎಲ್ಲ ಆಯ್ತು ಅಂಗಡಿದು. ನೋಡಿ, ಫಸ್ಟ್ ಈ ತರ ಈ ಕಡೆಯಿಂದ ಬ್ಯಾಗ್ ಎಲ್ಲ ಸೆಟ್ಟಿಂಗ್ ಮಾಡಿದೀನಿ. ಓಕೆ, ಲೇಡೀಸ್ ಬ್ಯಾಗ್, ಮೋಸ್ಟ್ಲಿ ಲೇಡೀಸ್ ಬ್ಯಾಗ್, ಕಾಲೇಜ್ ಬ್ಯಾಗ್, ಮತ್ತೆ ಮಕ್ಕಳದು ಟಾಯ್ ಬ್ಯಾಗ್ ಆ ತರ ಇದೆ. ಬ್ಯಾಗ್ಸ್ ಎಲ್ಲ ಇದೆ, ಲಂಚ್ ಬ್ಯಾಗ್ಸ್ ಇದೆ. ಓಕೆ, ಇದು ಸಣ್ಣ ಸಣ್ಣ ಪರ್ಸ್, ಮತ್ತೆ ಈ ತರ ಬ್ಯಾಗ್ಸ್, ಟಾಯ್ ಬ್ಯಾಗ್ ಇದು ನೋಡಿ. ಇದು ಮಕ್ಕಳಿಗೂ ಯೂಸ್ ಮಾಡ್ಬೋದು, ಮತ್ತೆ ದೊಡ್ಡವರು ಎಲ್ಲ ಹಾಕೊಂತಾರೆ. ಅದೆಲ್ಲ ನೋಡಿ, ಇಲ್ಲಿ ಬ್ಯಾಗ್ ಅಲ್ಲೆಲ್ಲ ಡಿಸ್ಪ್ಲೇ ಮಾಡಿದೀನಿ. ಓಕೆ, ಮತ್ತೆ ಇದು ನೋಡಿ, ಇದು ವೇಸ್ಟ್ ಬ್ಯಾಗ್. ಇವಾಗ ಒಂಚೂರು ಹೆವಿ ಟ್ರೆಂಡಿಂಗ್ ಇದೆ. ಇದು ಇಲ್ಲಿ ಸೊಂಟಕ್ಕೂ ಹಾಕೋತಾರೆ, ಮತ್ತೆ ಈ ತರನು ಹಾಕೋತಾರೆ. ಇವಾಗ ನೋಡಿ, ಒಂದು ಚೇಂಜಸ್ ಮಾಡ್ತೀನಿ. ಇವಾಗ ಜಸ್ಟ್ ಇಲ್ಲಿ ಕ್ಯಾಪ್ ಇದೆ ನೋಡಿ, ಈ ಕ್ಯಾಪ್ ಅನ್ನು ಹಾಕೊಂಡ್ರೆ ನಿಮ್ ಪರ್ಸನಾಲಿಟಿ ಎಕ್ದಮ್ 1 ಮಿನಿಟಲ್ಲೆಲ್ಲ ಚೇಂಜ್ ಆಗುತ್ತೆ. ಪರ್ಸನಾಲಿಟಿ ಎಲ್ಲ ನಿಮ್ದು ಲುಕ್ಕು ನೋಡಿ. ನೋಡಿ ಇವಾಗ ಹೆಂಗ್ ಕಾಣಿಸ್ತಾ ಇದೆ ನೋಡಿ. ಇವಾಗ ಇದನ್ನ ಹಾಕಿ ಮಾತಾಡ್ತಾ ಇದ್ದೀನಿ. ಚೂರು ಹಿಂದೆ ಹೋಗಿ, ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಈ ತರ ಇದೆ. ಸಾಕ್ಸ್ ಅಲ್ಲಿ ಯಾರು ಬಂದ್ರು ನೋ ಡಿಸ್ಕೌಂಟ್, ನೋ ಬಾರ್ಗೇನ್, ಒಂದೇ ಪ್ರೈಸ್. ಮತ್ತೆ ಈ ಕೀ ಚೈನ್ಸ್ ಅಲ್ಲಿ ಇಲ್ಲೆಲ್ಲ ಇದೆ. ಕೀ ಚೈನ್ಸ್ ಮಕ್ಕಳಿಗೆ, ದೊಡ್ಡವ್ರಿಗೆ, ಮತ್ತೆ ಲೇಡೀಸ್ಗೆ, ಮತ್ತೆ ಮಕ್ಕಳಿಗೆ ಆಗುವಂಥದ್ದೇ ಒಂಚೂರು ಅಟ್ರಾಕ್ಟಿವ್ ಆಗಿರೋದೇ ಇರೋದು. ಮತ್ತೆ ಜೆಂಟ್ಸಿಗೆ ಆಗುತ್ತದೆ ಈ ತರದ್ದು ಇದೆ ನೋಡಿ, ಈ ತರ. ಮತ್ತೆ ಇಲ್ಲಿ ಏನು ಈ ತರದ್ದು ಒಂದು ಮೆಟಲ್ ಐಟಮ್ಸ್ ಮಾತ್ರ ಇದೆ. ಮತ್ತೆಲ್ಲ ಅದೇ ತರ. ನಿಮ್ಗೆ ಯಾವ್ದು ಬಂದ್ರು ಸಾಕ್ಸ್ ಅಲ್ಲಿ ಮತ್ತೆ ಕೀ ಚೈನ್ ಅಲ್ಲಿ ಡಿಸ್ಕೌಂಟ್ ಇಲ್ಲ. ಯಾರು ಬಂದ್ರು, ಸಬ್ಸ್ಕ್ರೈಬರ್ಸ್ ಬಂದ್ರು, ಪರಿಚಯದವ್ರು ಬಂದ್ರು, ಯಾರೋ ಹೊಸಬ್ರು ಬಂದ್ರು, ಡಿಸ್ಕೌಂಟ್ ಇಲ್ಲ. ಬ್ಯಾಗ್ ಅಲ್ಲೆಲ್ಲ ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡ್ಬೋದು. ನೋಡಿ, ಮಕ್ಕಳದೆಲ್ಲ ಬ್ಯಾಗ್ಸ್ ನೋಡಿ, ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇದ್ರದ್ದೊಂದು ಅಟ್ರಾಕ್ಷನ್ ನೋಡಿ ಯಾವ ತರ ಇದೆ. ಸಣ್ಣ ಮಕ್ಕಳಿಗೆಲ್ಲ ತಗೋತಾರೆ, ಮತ್ತೆ ದೊಡ್ಡವರು ಹಾಕೊಂತಾರೆ. ಒಂದು 15 ಇಯರ್ಸ್ ತನಕ ಹಾಕೋಬಹುದು. ಇದು ನೋಡಿ, ಇದನ್ನ ಹಾಕೊಂಡ್ರೆ ಯಾವ ತರ ಕಾಣಿಸುತ್ತೆ ಅಂತ ನೋಡಿ. ನೋಡಿ, ಈ ತರ ಹಾಕೊಂಡು ಹೋಗ್ಬೋದು. ನನಗೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಮಕ್ಕಳಿಗೆಲ್ಲ ಯಾವ ತರ ಕಾಣಿಸುತ್ತೆ. ಇದು ತಗೊಳ್ಳಿ, ಇದು 200 ಪ್ರೈಸ್. ಮತ್ತೆ ಇಲ್ಲಿ ಕಸ್ಟಮರ್ಗೆ ಬಾರ್ಗೇನ್ ಮಾಡಿ 170 ಕೊಡ್ತೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಬಂದ್ರೆ ಲಾಸ್ಟ್ 150. ಓಕೆ, ಅದರಲ್ಲೂ 20 ರೂಪೀಸ್ ಡಿಸ್ಕೌಂಟ್. ಅದಕ್ಕಿಂತ ಕಮ್ಮಿ ಕೇಳಬೇಡಿ, ದಯವಿಟ್ಟು ಬರಲ್ಲ. ಮತ್ತೆ ಏನಂತ ಹೇಳಿದ್ರೆ, ಕ್ಯಾಪ್ಸ್ ಇದೆ, ಜೆಂಟ್ಸ್ ಕ್ಯಾಪ್ಸ್ ಇದೆ, ಲೇಡೀಸ್ ಕ್ಯಾಪ್ಸ್ ಇದೆ, ಮತ್ತೆ ಮಕ್ಳು ಕ್ಯಾಪ್ಸ್ ಇದೆ. ಓಕೆ, ಮತ್ತೆ ಬ್ಯಾಗ್ಸ್, ಸೈಡ್ ಬ್ಯಾಗ್ಸ್, ಸ್ಲಿಂಗ್ ಬ್ಯಾಗ್ಸ್ ಎಲ್ಲಾನು ಇದೆ. ಇಲ್ಲಿ ನೋಡ್ಕೋಬಹುದು, ಇದೆ ಇಲ್ಲಿ ತನಕ ನೋಡಿ, ಇಲ್ಲಿ ತನಕ ಬರುತ್ತೆ. ಓಕೆ, ಇದೆಲ್ಲ ಸ್ಲಿಂಗ್ ಬ್ಯಾಗ್ಸ್. ಮತ್ತೆ ಇಲ್ಲಿ ಏನಪ್ಪ ಇರೋದು ಅಂದ್ರೆ ಹೊಸ ಮಾಡೆಲ್, ಹೊಸ ಟೈಪ್ ಇದೆಲ್ಲ ಬಂದಿದೆ. ಇದು ಜಾಸ್ತಿ ಇದೆಲ್ಲ ನಿನ್ನೆ ತಂದಿರೋದು ಐಟಮ್. ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು 500 ಆಗುತ್ತೆ. ಕಸ್ಟಮರ್ ಬಂದ್ರೆ ಲಾಸ್ಟ್ ನಿಮ್ಗೆ 420 ಮಾಡ್ಕೊಂಡು ಕೊಡ್ಬೋದು. ಓಕೆ, ಲಾಸ್ಟ್ ಪ್ರೈಸ್ 420. ಇಲ್ಲಿ ಕಸ್ಟಮರ್ಸ್ಗೆ ಅಂದ್ರೆ 450 ಕೊಡೋದು. ಮತ್ತೆ ಇಲ್ಲಿದೆ ನೋಡಿ, ಈ ತರ ಪಾರ್ಟಿ ವೇರ್ಸ್ ಇದೆ. ಇದೆಲ್ಲ ಸ್ವಲ್ಪ ಇರೋದು, ಜಾಸ್ತಿ ಏನು ತರಲ್ಲ ನಾನು ಐಟಮ್ಸ್. ಮತ್ತೆ ಈ ತರ ಇದೆ, ಇದು ನೋಡಿ, ಇದೊಂಚೂರು ಟ್ರೆಂಡಿಂಗ್ ಐಟಮ್. ಲೇಡೀಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವ್ಯಾನಿಟಿಲಿ ತುಂಬಾ ಸ್ಮೂತ್ ಕ್ವಾಲಿಟಿ ಬರುತ್ತೆ, ತುಂಬಾ ಹೆವಿ ಕ್ವಾಲಿಟಿ. ಇದು ಪ್ರೈಸ್ ಬಂದ್ಬಿಟ್ಟು 850. ಕಸ್ಟಮರ್ಸ್ಗೆ ಕೊಡೋದು ಲಾಸ್ಟ್ 750 ಕೊಡೋದು. ಸಬ್ಸ್ಕ್ರೈಬರ್ಸ್ ಬಂದ್ರೆ 700 ಮಾಡ್ಕೊಡ್ಬೋದು. ಮತ್ತೆ ಇಲ್ಲಿದೆ ನೋಡಿ, ಇದೆಲ್ಲ ವ್ಯಾನಿಟಿ ಬ್ಯಾಗ್ಸ್. ಇದರಲ್ಲಿ ಜಾಸ್ತಿ ಅಷ್ಟು ಕಲೆಕ್ಷನ್ಸ್ ಇಲ್ಲ. ನಾರ್ಮಲ್ ಇದು ನಾನು ಮುಂಚೆನಿಂದ ಆಗ್ತಾ ಇದೆ, ಅದಕ್ಕೆ ಅದನ್ನೆಲ್ಲ ಇಟ್ಟಿದ್ದೀನಿ, ಜಾಸ್ತಿ ಕಲೆಕ್ಷನ್ಸ್ ಆಗಿಲ್ಲ. ಮತ್ತೆ ಇದರಲ್ಲಿ ಇಲ್ಲಿ ಸ್ಟಾಕ್ ಇರೋದು, ಇದು ಇಲ್ಲಿ ಟರ್ಪಲ್ ಆಗಿದ್ದೀನಲ್ಲ, ಇಲ್ಲಿ ನಾನು ಸ್ವಲ್ಪ ಸ್ಟಾಕ್ ಇಟ್ಟಿದ್ದೀನಿ. ಜಾಸ್ತಿ ಯಾವುದು ಫಾಸ್ಟ್ ಸೆಲ್ಲಿಂಗ್ ಯಾವುದಿದೆ, ಜಾಸ್ತಿ ರೆಗ್ಯುಲರ್ ಐಟಮ್ಸ್ ಯಾವುದಿದೆ, ಅದನ್ನ ಒಂಚೂರು ಸ್ಟಾಕ್ ಇಟ್ಟಿದ್ದೀನಿ ಅಷ್ಟೇ. ಮತ್ತೆಲ್ಲ ಅದೆಲ್ಲ ಇಲ್ಲಿ ಇರೋದೇ ಐಟಮ್ಸ್. ನೋಡಿ, ಇಂಥ ಕ್ಯಾಪ್ಸ್ ಇದೆ, ಲೇಡೀಸ್ಗೆ ಕ್ಯಾಪ್ಸ್ ಇದೆ, ರೌಂಡ್ ಕ್ಯಾಪ್ಸ್, ಮತ್ತೆ ವ್ಯಾನಿಟಿ ಬ್ಯಾಗ್ಸ್, ಕ್ಯಾಪ್ಸ್, ಸಾಕ್ಸ್, ಮತ್ತೆ ಮೈನ್ ಅಂತ ಹೇಳಿದ್ರೆ ಪರ್ಸಸ್, ಲೇಡೀಸ್ ಪರ್ಸಸ್, ಜೆಂಟ್ಸ್ ಪರ್ಸಸ್ ಇದೆ ಒಳಗಡೆ. ಅದಷ್ಟು ಮೂವಿಂಗ್ ಇಲ್ಲ, ಆದ್ರೂ
ಕೇಳಿದಾಗ ಕೊಡೋಕ್ಕಾಗುತ್ತೆ ನೋಡಿ. ಇದು ಒಳ್ಳೆ ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿ ಪರ್ಸಸ್ ಇದು ನೋಡಿ. ಯಾವ ಥರ ಇದೆ ನೋಡಿ, ಒಳ್ಳೆ ಸೂಪರ್ ಕ್ವಾಲಿಟಿ ಇದೆ. ಇದು ಒಂಚೂರು ಕಾಸ್ಟ್ಲಿ ಐಟಮು, ಇರೋದ್ರಲ್ಲೇ ಚೆನ್ನಾಗಿರೋದು. ಮತ್ತು ಈ ಥರದ್ದು ಬರುತ್ತೆ ನೋಡಿ, ಇದೆಲ್ಲ ಕಾರ್ಡ್ ಹೋಲ್ಡರ್, ಸಿಂಪಲ್ ಕಾರ್ಡ್ ಹೋಲ್ಡರ್ ಸಾರಿ. ಇದರಲ್ಲಿ ಇದು ನೋಡಿ, ಇನ್ನೊಂದು ಕಾರ್ಡ್ ಹೋಲ್ಡರ್ ಬರುತ್ತೆ ಈ ಥರ. ಇದು ಲೇಡೀಸ್ ಎಲ್ಲ ಜಾಸ್ತಿ ತೊಗೊತಾರೆ. ಇದ್ರಲ್ಲಿ ಜೆಂಟ್ಸಿಗೂ ಕಲರ್ ಬರುತ್ತೆ ಬ್ಲ್ಯಾಕಲ್ಲಿ. ಓಕೆ, ಮತ್ತು ಇಲ್ಲಿ ಪರ್ಸಸ್ ಇದೆ ನೋಡಿ, ಲೇಡೀಸ್ ವ್ಯಾಲೆಟ್ಸ್, ಕ್ಲಚಸ್, ಈ ಥರ ಶೈನಿಂಗ್ ಕ್ಲಚಸ್ ಇದೆ ನೋಡಿ. ಒಳ್ಳೆ ಚೆನ್ನಾಗಿ ಕಾಣಿಸುತ್ತೆ. ಪಾರ್ಟಿಗೆಲ್ಲ ಹೋಗ್ಬೇಕಾದ್ರೆ ಹಿಂಗೆ ಇಟ್ಕೊಂಡು ಹೋದ್ರೆ ಸೂಪರಾಗಿ ಕಾಣಿಸುತ್ತೆ. ಅದು ಬೇಕಂದ್ರೆ ಇದೆ. ಲಂಚ್ ಬ್ಯಾಗ್ಸ್ ಇದೆ. ಇನ್ನು ನೆಕ್ಸ್ಟ್ ಅದೇ ನಮ್ಮ ಸೀಸನ್ ಇವಾಗ ನೆಕ್ಸ್ಟ್ ಮಂತಿಂದ ಇವಾಗ ಸ್ಕೂಲೆಲ್ಲ ಮುಗೀತು. ನೆಕ್ಸ್ಟ್ ಸ್ಕೂಲ್ ಬ್ಯಾಗ್ಸ್ ಮತ್ತು ಲಂಚ್ ಬ್ಯಾಗ್ಸ್ ಅದು ಮೈನ್. ಅದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ ಇದ್ದೀನಿ. ನೋಡ್ಬೇಕು ಯಾವ ಥರ ಆಗುತ್ತೆ ಅಂತೇಳಿ. ಈ ಥರದ್ದು ನೋಡಿ ಲಂಚ್ ಬ್ಯಾಗ್ಸ್. ಇದು ವಾಟರ್ ಪ್ರೂಫ್ ಮೆಟೀರಿಯಲ್ ಬರುತ್ತೆ ಈ ಲಂಚ್ ಬ್ಯಾಗ್. ಇದು ಪ್ರೈಸ್ ಬಂದುಬಿಟ್ಟು 300 ಆಗುತ್ತೆ. ವಾಟರ್ ಪ್ರೂಫ್ ಕ್ವಾಲಿಟಿ, ತುಂಬ ಒಳಗಡೆದು ಸ್ಟಿಚ್ ಬೇರೆ, ಹೊರಗಡೆದು ಸ್ಟಿಚ್ ಬೇರೆ ಬರುತ್ತೆ. ಮತ್ತು ಇದು ಇವಾಗ ಕ್ಯಾರಿ ಬ್ಯಾಗ್ಸ್, ಇದರಲ್ಲಿ ಕಲರ್ಸ್ ಇದೆ, ತೋರಿಸ್ತೀನಿ ಒಂದು ನಿಮಿಷ. ಇದು ನೋಡಿ, ಇದು ಆ ಟೈಪಲ್ಲಿ ಇವಾಗ ಹೆವಿ ನಡೀತಾ ಇದೆ ಈ ಥರದ್ದು. ಇದು ವಾಟರ್ ಪ್ರೂಫ್ ಕ್ವಾಲಿಟಿನೇ, ತುಂಬ ಚೆನ್ನಾಗಿ ಬರುತ್ತೆ. ಇದು ನೋಡಿ 2 in 1 ಬರುತ್ತೆ. ಈ ಥರ ವ್ಯಾನಿಟಿ ಥರನೂ ಯೂಸ್ ಮಾಡ್ಬೋದು. ಮತ್ತು ನೀವು ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕಂತಂದರೆ ಇಲ್ಲಿ ಜಿಪ್ ಬರುತ್ತೆ, ಎಕ್ಸ್ಟೆಂಡ್ ಮಾಡ್ಕೋಬೋದು. ಇವಾಗ ನಿಮ್ಮ ಹತ್ರ ಕಮ್ಮಿ ಐಟಮ್ ಇದೆ ಅಂತ ಹೇಳಿದ್ರೆ ಹಂಗೆ ತೊಗೊಂಡು ಹೋಗ್ಬೋದು. ಜಾಸ್ತಿ ಐಟಮ್ಸ್ ಇದೆ ಅಂತ ಹೇಳಿದ್ರೆ ಈ ಥರ ಎಕ್ಸ್ಪಾಂಡ್ ಮಾಡ್ಕೋಬೋದು. ಜಿಪ್ ಎಕ್ಸ್ಪಾಂಡ್ ಮಾಡಿದ್ರೆ ನೋಡಿ ಇಷ್ಟು ಎಕ್ಸ್ಟ್ರಾ ಸ್ಪೇಸ್ ಬರುತ್ತೆ. ಓಕೆ, ಇಷ್ಟು ಎಕ್ಸ್ಟ್ರಾ ಸ್ಪೇಸ್ ಬರುತ್ತೆ. ಇದು ಇಷ್ಟು ನಿಮಗೆ ತುಂಬೋದು ಐಟಮ್. ಓಕೆ, ಈ ಥರ ಹಾಕೊಂಡು ಹೋಗ್ಬೋದು. ಈ ಥರ ಓಕೆ, ಈ ಥರ ತೊಗೊಂಡು ಹೋಗ್ಬೋದು. ಇದು ವಾಟರ್ ಪ್ರೂಫ್ ಕ್ವಾಲಿಟಿ ಬರುತ್ತೆ, ಹೆವಿ ಸ್ಪೇಸ್ ಬರುತ್ತೆ. ಲಗೇಜನ್ನು ತೊಗೊಂಡು ಹೋಗ್ಬೋದು. ಮತ್ತು ನಿಮ್ಮ ವ್ಯಾನಿಟಿ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು. ಈ ಥರ ತುಂಬ ಸ್ಪೇಸ್ ಬರುತ್ತೆ. ಓಕೆ, ಮತ್ತು ಇಲ್ಲಿ ನೋಡಿ ಇದೊಂದು ಐಟಮ್ ಇದೆ, ಇದೊಂದು ತೋರ್ಸಕ್ಕೆ ಮಾಡ್ತೀವಿ. ವಾಶ್ ಬ್ಯಾಗ್ ಅಂತ. ಇದು ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ 599, 600 ಆ ರೇಂಜಲ್ಲಿದೆ, 550 ರೇಂಜಲ್ಲಿ. ಇಲ್ಲಿ ಬಂದರೆ ನಿಮಗೆ 450 ರುಪೀಸ್ಗೆ ಮಾಡಿಕೊಡ್ತೀನಿ. ಓಕೆ, 100 ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಮತ್ತು ಇಲ್ಲಿದೆ ಈ ಥರ ಲೇಡೀಸ್ಗೆ ಒಂದು ಓಲ್ಡ್ ಏಜ್ ಇದೆ, ಇವಾಗ ಒಂಚೂರು ವಯಸ್ಸಾಗಿರೋರೆಲ್ಲ ಇಟ್ಕೊಂಡು ಹೋಗ್ತಾರೆ. ಈ ಥರದ್ದು ನೋಡಿ, ಕೈಯಲ್ಲಿ ಇಟ್ಕೊಂಡು ಹೋಗೋಕ್ಕೆ. ಮತ್ತು ಫೋನು, ಒಂದು ಪರ್ಸು ಮತ್ತು ಒಂಚೂರು ಕ್ಯಾಶಲ್ಲಿ ಇಟ್ಕೊಳ್ಳೋಕ್ಕೆ ಈ ಥರ ಕ್ಯಾರಿ ಬ್ಯಾಗ್ ಇದೆ. ಇದು ನಿಮಗೆ ಓನ್ಲಿ 200 ರುಪೀಸ್ಗೆ ಇಲ್ಲಿ ಕೊಡ್ತೀನಿ ನಾನು ಬಂದರೆ. ಇಲ್ಲಿ ಪ್ರೈಸ್ ಬಂದುಬಿಟ್ಟು 250, 200 ಮಾಡ್ಕೊಂಡು ಕೊಡ್ಬೋದು. ಮತ್ತೆಲ್ಲ ಅದೇ ನಾರ್ಮಲ್ ಟೈಪ್. ಈ ಶಾಪನ್ನು ಒಮ್ಮೆ ತೋರಿಸ್ಬೇಕು ಅಂತಿತ್ತು ನನ್ನ ಆಡಿಯನ್ಸ್ಗೆ, ಅದಕ್ಕೆ ಬೇಕಾಗಿ ಆ ಥರ ವೀಡಿಯೋಸ್ ಮಾಡಿದ್ದೀನಿ. ಇದೆಲ್ಲ ವ್ಯಾನಿಟಿ ಬ್ಯಾಗ್ಸ್. ಇದೆಲ್ಲ ಒಂಚೂರು ಕ್ವಾಲಿಟಿ ಐಟಮ್ಸ್. ಪ್ರೈಸ್ ಬಂದುಬಿಟ್ಟು ಎಲ್ಲ 550, 600 ಆ ರೇಂಜಲ್ಲಿದೆ. ಮತ್ತು ಕಮ್ಮಿದು ಬರುತ್ತೆ 250, 300 ಆ ರೇಂಜಲ್ಲಿ ಬರುತ್ತೆ. ಅದು ನನ್ನ ಹತ್ರ ಇಲ್ಲ. ಮತ್ತು ಈ ಟೈಪಲ್ಲಿ ನೋಡಿ, ಈ ಅವಾಗ ತೋರಿಸಿದೆ. ಮತ್ತು ಈ ಟೈಪಲ್ಲಿ ಬರುತ್ತೆ. ಇದೊಂಚೂರು ಅವಾಗ ತೋರಿಸ್ತಲ್ಲ ಲೇಡೀಸ್ಗೆ ಕೈಯಲ್ಲಿ ಇಟ್ಕೊಳ್ಳೋದು. ಇದರಲ್ಲಿ ಒಂಚೂರು ಕ್ವಾಲಿಟಿ ಐಟಮ್ ಇದು. ಇದೊಂಚೂರು ಪ್ರೈಸ್ ಬಂದುಬಿಟ್ಟು 450 ಆ ರೇಂಜಲ್ಲಿ ಆಗುತ್ತೆ. ಅಲ್ಲೊಂದು ಇನ್ನೊಂದು ಇರೋದು 200 ಆ ರೇಂಜಲ್ಲಿ ಇರೋದು. ಓಕೆ, ಮತ್ತು ಜಿಮ್ ಬ್ಯಾಗ್ಸ್ ಇದೆ, ಕಾಲೇಜ್ ಬ್ಯಾಗ್ಸ್ ಇದೆ. ಆ ಥರ ಲಂಚ್ ಬ್ಯಾಗ್ಸ್ ಇವಾಗ ಒಂಚೂರು ಜಾಸ್ತಿ ಹೋಗ್ತಾ ಇದೆ. ಯಾಕಂದರೆ ಇನ್ನು ಸೀಸನ್ ಲಂಚ್ ಬ್ಯಾಗ್ಸ್ ಇದು. ನಾನು ಸ್ಕೂಲಲ್ಲಿ ಇವಾಗ ರಜೆ ಸಿಗ್ತಲ್ವಾ, ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗಬೇಕಾದ್ರೆ ಹೆಚ್ಚಾಗಿ ಅದು ಹೋಗುತ್ತೆ. ಓಕೆ, ಯಾಕೆ ತುಂಬ ಮಂದಿ ಅವತ್ತಿಂದ ಕೇಳ್ತಾ ಇದ್ರು ಶಾಪಿದು ವೀಡಿಯೋ ತೋರಿಸಿ ಅಂತೇಳಿ. ಅದಕ್ಕೆ ಬೇಕಾಗಿ ಈ ವಿಡಿಯೋ ಮಾಡಿದ್ದೀನಿ. ಒಂದು ಜಸ್ಟ್ ತಿಳ್ಕೊಳ್ಳೋಕೆ ಬೇಕಾಗಿ. ಓಕೆ, ಎಲ್ರಿಗೂ ಗೊತ್ತಿರಲಿ ಅಂತ ಏನೆಲ್ಲ ಐಟಮ್ಸ್ ಇದೆ. ಮತ್ತು ಜೆಂಟ್ಸ್ದು ವ್ಯಾಲೆಟ್ ಇದೆ, ಬೇಕಂದರೆ ತೋರಿಸ್ಬೋದು. ಇಲ್ಲಿ ಪ್ಯಾಕಲ್ಲಿದೆ, ಓಪನ್ ಮಾಡಿಲ್ಲ, ಅದು ಇಷ್ಟು ತೋರಿಸಿಲ್ಲ. ಅದರಲ್ಲೂ ಇದೆ ಜೆಂಟ್ಸ್ದು ವ್ಯಾಲೆಟ್ ಇದೆ. ಮತ್ತು ಇಲ್ಲಿ ನೋಡಿ ನಮ್ಮದೊಂದು ಸ್ಪೆಷಲ್ ಕಲೆಕ್ಷನ್ಸ್ ಇದೆ, ಕಾಣಿಸ್ತಾ ಇದೆಯಾ ಅಂತ ತಿಳ್ಕೊಳ್ಳಿ. ಕಾರು. ಓಕೆ, ಇದೆಲ್ಲ ಕಾರ್ ಕಲೆಕ್ಷನ್ಸ್ ನೋಡಿ. ಇದು ನಾನು ಫ್ಯೂಚರಲ್ಲಿ ತುಂಬ ಕಾಸಾದರೆ ಇಂಥ ಕಾರ್ ತೆಗೋಬೇಕು ಅಂತ ಇದ್ದೀನಿ. ಆ ಥರ ಏನಲ್ಲ, ಇದು ಆ್ಯಕ್ಚುಲಿ ಕೀ ಪಂಚ್. ಇನ್ಶಾಲ್ಲ ಕೀ ಪಂಚ್ ಅಲ್ಲಿ ಡಿಸ್ಪ್ಲೇ ಎಲ್ಲ ಹಾಕಿದೆ. ಮಕ್ಕಳೆಲ್ಲ ನೋಡಿ ಹೋಗ್ಬೇಕಾದ್ರೆ ನೋಡಿಕೊಂಡು ಇದನ್ನು ಎಳಿತಾರೆ. ಎಳೆದ್ರೆ ಇಲ್ಲಿ ಕೀ ಪಂಚ್ ಇದು ಕಟ್ಟಾಗಿಬಿಡುತ್ತೆ. ಕಟ್ಟಾಗಿ ಇದನ್ನು ಇಲ್ಲೇ ತಂದಿಟ್ಟಿದ್ದೀನಿ. ಮತ್ತೆ ಏನು ಮಾಡೋದು ಹೇಳಿ, ಇದು ನನಗೆ ಆಟ ಆಡೋಕ್ಕಾಯ್ತು ಇಲ್ಲಿ ಈ ಥರ. ಅಷ್ಟೇ. ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತಾನೆ. ದಯವಿಟ್ಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಮುಂದಿನ ವಿಡಿಯೋದಲ್ಲಿ ಸ್ವಲ್ಪ ಸ್ಟೋರಿ ಎಲ್ಲ ಇದೆ. ಪ್ಲೀಸ್ ಸ್ಟೇ ಟ್ಯೂನ್. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಲೈಕ್ ಕೊಡ್ತಾ ಇರಿ. ಥ್ಯಾಂಕ್ ಯು.